ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸಿಗೋ ಅವಕಾಶವನ್ನ ಬಿಡಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಡೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪರಮೇಶ್ವರ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ. ರಾಜ್ಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಪವರ್ ಶೇರಿಂಗ್ ಫೈಟ್. ಕಾಂಗ್ರೆಸ್ನಲ್ಲೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಪಾಲಿಟಿಕ್ಸ್ ಅಲ್ಲ, ಇದು ಪಾಲಿಟ್ರಿಕ್ಸ್, ಒಬ್ಬೊಬ್ಬರು ಮಾಡ್ತಾ ಇರ್ತಕ್ಕಂಥ ಟ್ರಿಕ್ಸ್. ಸಿಎಂ ಡಿನ್ನರ್ ಮೀಟಿಂಗ್ ಬಳಿಕ ಮೊನ್ನೆ ಅಷ್ಟೇ ನಡೆದಿತ್ತು. ಈಗ ಗೃಹ ಸಚಿವರ ಹೊಸ ದಾಳ ಅಂತೆ. ಗೃಹ ಸಚಿವರು ಕೂಡ ಅವಕಾಶವನ್ನು ಬಿಡಬಾರ್ದು ಅಂತ ವಿದೇಶದಿಂದ ಡಿ.ಸಿ.ಎಂ ಮರಳಿದ ಬೆನ್ನಲ್ಲೇ ಭಾರೀ ಬೆಳವಣಿಗೆಗಳು ನಡೀತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಇನ್ಸೈಡ್ ಬಿಗ್ ಎಕ್ಸ್ಕ್ಲೂಸಿವ್. ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರೋದಾದರೂ ಏನು? ಎರಡೂವರೆ ವರ್ಷ ಪವರ್ ಶೇರಿಂಗ್ ಅಂತಕ್ಕಂಥದ್ದು ಮಾತುಕತೆ ಆಗಿದೆಯಾ? ಅದಕ್ಕೋಸ್ಕರನೇ ತುಂಬ ಸೈಲೆಂಟಾಗಿ ಆರಾಮಾಗಿದ್ದಾರಾ ಡಿ.ಕೆ. ಶಿವಕುಮಾರ್? ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಪರಮೇಶ್ವರ್ ಪ್ರಯತ್ನ ಪಡ್ತಾ ಇದ್ದಾರಾ? ಏನು ನಡೀತಾ ಇದೆ ಅಂತಕ್ಕಂಥದ್ದು ಅತ್ಯಂತ ಕುತೂಹಲ. ಸೊ ನೋಡೋಣ ಏನೇನು ಆಗ್ತಾ ಇದೆ ಡೆವಲಪ್ಮೆಂಟ್ಸ್, ಯಾರ್ಯಾರು ಏನೇನು ಟ್ರಿಕ್ಗಳನ್ನ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ ಅಂತಂದ್ಬಿಟ್ಟು. ಸೊ ದಲಿತ ಸಿಎಂ ಕಾರ್ಡ್ ಪ್ಲೇಗೆ ಮುಂದಾದ್ರ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಇಂದು ಡಿನ್ನರ್ ಪಾಲಿಟಿಕ್ಸ್ ನ ದಾಳ ಉರುಳಿಸಲಾಗುತ್ತಾ? ಹಾಗಾದ್ರೆ ನಾಳೆ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ನಡೆಯುತ್ತಾ? ದಲಿತ ಶಾಸಕರು, ದಲಿತ ಸಚಿವರ ಜೊತೆಗೆ ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯ ಪರಾಜಿತ ದಲಿತ ಅಭ್ಯರ್ಥಿಗಳಿಗೂ ಕೂಡ ಆಹ್ವಾನ ಹೋಗ್ತಾ ಇದೆ. ಆ ಮೂಲಕ ತಮ್ಮ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕೆ ಪ್ಯಾರಲಲ್ ಲೀಡರ್ಶಿಪ್ ನಂದೂ ಇದೆ ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಂತರ ಒಂದು ವೇಳೆ ಅಧಿಕಾರ ಹಂಚಿಕೆ ಅಂತ ಬಂದಾಗ ಫಸ್ಟ್ ನಂದು ಕೂಡ ಒಂದು ಸ್ಟೇಕ್ಶಿಪ್ ಇರಬೇಕು, ಲೀಡರ್ ಸ್ಟೇಕ್ಶಿಪ್ ಇರಬೇಕು ಅಂತ ಹೇಳಿ ಈ ರೀತಿ ಪ್ರಯತ್ನವನ್ನ ಪರಮೇಶ್ವರ್ ಅವರು ಮಾಡ್ತಿದ್ದಾರೆ. ಆಮೇಲೆ ಇದೇ ಫಸ್ಟ್ ಟೈಮ್ ಅಲ್ಲ, ಈ ರೀತಿ ಆಗಾಗ ಅವ್ರ ನಿವಾಸದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ಲಾಸ್ಟ್ ಒಂದು 6 to 8 months ಅಲ್ಲಿ ಎಷ್ಟು ಸಲ ಯಾರ್ಯಾರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ಗೊಂಡಿದ್ದಾರೆ ಅನ್ನೋದು ನಿಮಗೂ ನಮಗೂ ಗೊತ್ತೇ ಇದೆ. ಆಲ್ಮೋಸ್ಟ್ ಒಮ್ಮೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿನ್ನರ್ ಮೀಟಿಂಗ್ಸನ್ನು ಪ್ರತ್ಯೇಕವಾಗಿ ಮಾಡಿ ಕೂಡ ಸುದ್ದಿಯಲ್ಲಿದ್ದರು. ಈಗಲೂ ಕೂಡ ಅಂಥದ್ದೇ ಕಾಲನ ಅನ್ನೋದು ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲದಿಂದ ಕೂಡ ನಾವು ನೋಡ್ತಾ ಇದ್ವಿ ದಲಿತ ಸಿಎಂ ಆಗಬೇಕು ರಾಜ್ಯದಲ್ಲಿ ಅನ್ನುವಂತಹ ಕೂಗು ಜೋರಾಗಿತ್ತು. ಈ ಸಲ ಅದನ್ನು ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ. ಆಮೇಲೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂದಾಗ ಅವ್ರು ಕೋಟಗೆರೆಯಲ್ಲಿ ಸೋತ್ಬಿಟ್ರು. ಸೊ ಈ ಸಲ ಅವಕಾಶವನ್ನು ಬಿಟ್ಟು ನಾನು ಬಡವನಾಗಬಾರ್ದು ಅಥವಾ ಪದವಂಚಿತ ಆಗಬಾರ್ದು ಅನ್ನೋ ಸರ್ವ ಪ್ರಯತ್ನವನ್ನ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡ್ತಾರೆ. ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಪರಮೇಶ್ವರ್ ಅವರು. ಈಗ ಮೊನ್ನೆ ಸಿಎಂ ಡಿ.ಸಿ.ಎಂ ಎಲ್ಲ ನಿರ್ಧಾರ ತಗೊಳ್ಳೋದಾದ್ರೆ ನಾವು ಯಾಕೆ ಇರಬೇಕು ಅಂತ ಕೇಳಿದ್ರು. ಆಮೇಲೆ ಯಾಕೆ ನಾನು ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನ ಇವರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ರು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಆ ಸಭೆ ವೇದಿಕೆ ಮೇಲೆ ನೇರವಾಗಿ ಹೇಳಿದ್ರು ಅವರು, ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ. ಹಾಗಾಗಿ ಈಗೊಂದು ಅವಕಾಶ ಸಿಗ್ತಾ ಇದೆ, ನೋಡೋಣ, ಅಯ್ಯೋ ಮುಂದಿನ ಎಲೆಕ್ಷನಲ್ಲಿ ಏನಾಗುತ್ತೋ ಏನು ಕತೆನೋ, ಸಿಕ್ಕಿದಾಗ ಅವಕಾಶವನ್ನು ಹಿಡ್ಕೊಂಬಿಡೋಣ ಅಂತಕ್ಕಂಥ ಲೆಕ್ಕಾಚಾರ ಇರಬಹುದು. ಪರಮೇಶ್ವರ್ ಅವ್ರ ಮನಸ್ಸಲ್ಲಂತೂ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇದೆ. ಆಮೇಲೆ ಕಾಂಗ್ರೆಸ್ನವರು ಇಲ್ಲಿ ತನಕ ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಲಾಸ್ಟ್ ಒಂದು 8 months ಅಲ್ಲಿ ಮಾಡಿರುವಂತಹ ಪ್ರಯತ್ನ ನಿಮಗೆ ಎಲ್ರಿಗೂ ಓಪನ್ ಸೀಕ್ರೆಟ್ ಆಗಿ ಗೊತ್ತು. ಸೊ ನಾಳಿನ ಮೀಟಿಂಗ್ಗೆ ಯಾರೆಲ್ಲ ಬರ್ತಾರೆ, ಸೇರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಮತ್ತು ಇದು ಕೇವಲ ಪರಮೇಶ್ವರ್ ಅವರೇ ಮುಂದಾಳತ್ವವನ್ನು ವಹಿಸಿರೋದು ಅಥವಾ ಅವರ ಹಿಂದೆ ಅವರ ಹೆಗಲ ಮೇಲೆ ಕೋವಿಟ್ಟು ಯಾರನ್ನಾದ್ರೂ ಗುರಿ ಮಾಡ್ತಾ ಇದ್ದಾರಾ ಯಾರಾದರೂ ಅನ್ನೋದು ಪ್ರಶ್ನೆ. ಮಮತಾ, ಒಂದು ಸ್ಪಷ್ಟ, ಮೊದಲಿಂದಲೂ ಕೂಡ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಇದ್ದೇ ಇತ್ತು. ಆದರೆ ಕಾಂಗ್ರೆಸ್ನ ಮಟ್ಟಿಗೆ ಅದು ಪ್ರತಿ ಬಾರಿ ಕೂಡ ಪ್ರತಿಬಿಂಬಿಸಿದ್ದು ಹೌದು. ಆದರೆ ಈಗ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರುವ ಹಂತದಲ್ಲಿ
ಬೇರೆ ಬೇರೆ ರೀತಿಯ ಸಭೆಗಳು ಮಾತುಕತೆಗಳು ನಡೆದಂಥದ್ದು, ಅನಂತರ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದ್ದು ಎಲ್ಲವೂ ಆಗಿತ್ತು. ಆ ಎಲ್ಲ ಸಭೆಗಳಲ್ಲೂ ಅಥವಾ ಸಚಿವರುಗಳು ಪ್ರತ್ಯೇಕ ಸಭೆ ಮಾಡಬಾರ್ದು ಅನ್ನುವಂಥ ಹೈಕಮಾಂಡ್ನ ಸೂಚನೆಯಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದರು. ತದನಂತರದಲ್ಲಿ ಈಗ CM ಜೊತೆಗಿನ ಡಿನ್ನರ್ ಪಾಲಿಟಿಕ್ಸ್ನ ನಂತರ ಪರಮೇಶ್ವರ್ ಅವರು ದಲಿತ ಶಾಸಕರು, ಸಚಿವರು ಮತ್ತು 2023 ವಿಧಾನಸಭೆ ಚುನಾವಣೆಯ ಪರಾಜಿತ ಅಭ್ಯರ್ಥಿಗಳಿಗೆ ಒಂದು ಡಿನ್ನರ್ ಮೀಟಿಂಗನ್ನು ನಾಳೆ ಸಂಜೆ ಬೆಂಗಳೂರಿನ ಖಾಸಗಿ ಹೋಟ್ಲಲ್ಲಿ ಕರೆದಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ 8 ವರ್ಷಗಳ ಕಾಲ PCC ಪ್ರೆಸಿಡೆಂಟ್ ಆಗಿದ್ದಂಥ ಪರಮೇಶ್ವರ್ ಅವರು ಅಂದೇ CM ಆಗುವ ಆಸೆಯನ್ನು ವ್ಯಕ್ತಪಡಿಸಿದರು. ಒಮ್ಮೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿ ಕಾರ್ಯನಿರ್ವಹಿಸಿದಂಥವರು. ಈಗ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದ್ರೆ ದಲಿತ CM ಕಾರ್ಡನ್ನು ಯಾಕೆ ಪ್ಲೇ ಮಾಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ದಾಳ ಉರುಳಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಯಾಕಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಆಪ್ತ ವಲಯದ ಸಭೆಯನ್ನು ನಡೀತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಪದೇ ಪದೇ ಕಾಣಿಸ್ಕೊಂಡಂಥವ್ರು ಪರಮೇಶ್ವರ್ ಅವರು. ಸೀನಿಯಾರಿಟಿ ಇದೆ, PCC ಪ್ರೆಸಿಡೆಂಟ್ ಆಗಿದ್ದೆ, ಹೈಕಮಾಂಡ್ಗೆ ಚೆನ್ನಾಗಿದ್ದೀನಿ, ಮತ್ತು ದಲಿತ CM ಅನ್ನುವಂಥ ಅಸ್ತ್ರ ಬಳಸೋದಾದರೆ ಸಮುದಾಯದ ಬೆಂಬಲ ಇದೆ. ಇವೆಲ್ಲವನ್ನು ಬಳಸ್ಕೊಂಡು ಈ ಬಾರಿ ಯಾಕೆ ಒಂದು ನಿರ್ಣಾಯಕವಾದಂಥ ಹೋರಾಟ ಮಾಡಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದರ ಆರಂಭದ ಒಂದು ಹಂತವಾಗಿ ಬಹುಶಃ ನಾಳಿನ ಒಂದು ಡಿನ್ನರ್ ಪಾಲಿಟಿಕ್ಸ್ಗೆ ಒಂದು ಶಾಸಕರನ್ನ, ದಲಿತ ಶಾಸಕರಿಗೆ, ಸಚಿವರಿಗೆ ಆಹ್ವಾನ ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್.